ಒಂದ್ ವೇಳೆ ಪುರುಷರು ಮಹಿಳೆಯನ್ನ ಪೂರ್ತಿಯಾಗಿ ತುಳಿದಿಟ್ಟಿರಲಿಲ್ಲ ಅಂದ್ರೆ ಪ್ರಪಂಚ ಇಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ನೀವೀಗ ಎಷ್ಟೋ ವಾರ್ಸ್ ನೋಡ್ತಿದ್ದೀರಾ, ಈ ಭೂಮಿ ನಾಶವಾಗ್ತಿರೋದನ್ನ ಕೂಡ ನೋಡ್ತಿದ್ದೀರಾ. ಇದರ ಹಿಂದೆ ಒಂದು ಕಾರಣ ಇದೆ. ಡಿಸಿಷನ್ ಮೇಕಿಂಗಲ್ಲಿ ಮಹಿಳೆಯರಿಗೆ ಬೆಲೆನೇ ಇಲ್ಲ. ಒಂದು ನಿರ್ಧಾರದ ಟೇಬಲ್ ಇರಲಿ, ಅಲ್ಲಿ ಯುದ್ಧ ಮಾಡಬೇಕಾ ಬೇಡವಾ ಅಂತ ನಿರ್ಧರಿಸಬೇಕು. ಆ ಟೇಬಲ್ ಮೇಲೆ 8 ಜನ ಇರಲಿ, 4 ಮಹಿಳೆಯರು 4 ಪುರುಷರು. ಪಕ್ಕಾ ಚಾನ್ಸ್ ಇದೆ, ಉತ್ತರ ಇಲ್ಲ ಅಂತಾನೆ ಬರುತ್ತೆ. ಅದೇ ಟೇಬಲ್ ಮೇಲೆ ನೀವು 8 ಜನ ಪುರುಷರನ್ನೇ ಕೂರಿಸಿ ಪಕ್ಕಾ ಉತ್ತರ ಹೌದು ಬನ್ನಿ ಹೋರಾಡೋಣ ಅಂತಾನೆ ಬರುತ್ತೆ. ನಾನು ಹೆಣ್ಣು ಮಕ್ಕಳು ಹೇಡಿಗಳು ಅಂತ ಹೇಳ್ತಿಲ್ಲ, ಡಾಮಿನೇಟ್ ಅವರು ಕೂಡ ಮಾಡಬೇಕು ಅಂತಾರೆ. ಆದರೆ ಬಾಂಬ್ ಹಾಕಿ ಹೆಣ ಉರುಳಿಸೋದು ಅವ್ರ ದಾರಿಯಲ್ಲ. ಅಂತ ಕ್ರೂರವಾದ ಬುದ್ಧಿ ಅವ್ರ ಮನಸ್ಸಲ್ಲಿ ಇರೋದೇ ಇಲ್ಲ. ನಾನು ಚಕ್ರವರ್ತಿ ಆಗಬೇಕು, ವಿಶ್ವ ವಿಜಯಿ ಆಗಬೇಕು, ಇದೆಲ್ಲ ಮಹಿಳೆಯರ ತಲೆಗೆ ಬರಲ್ಲ. ಇರುತ್ತೆ, ಆದರೆ ಮಹಿಳೆಯರಲ್ಲಿ ಇದು ತುಂಬಾ ಕಡಿಮೆ. ಲೋಕದ ಅಂಕಿ ಅಂಶಗಳೇ ಹೇಳ್ತವೆ ಮಹಿಳೆಯರು ಮಾಂಸ ತಿನ್ನೋದು ಕಡಿಮೆ ಅಂತ. ಜಗತ್ತಿನ ವೀಗನ್ ಜನಸಂಖ್ಯೆಯಲ್ಲಿ ಮಹಿಳೆಯರೇ ಜಾಸ್ತಿ ಇರೋದು. ಇಡೀ ಪ್ರಪಂಚ ಇಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಗಂಡಸರು ಹೆಣ್ಣನ್ನ ಪೂರ್ತಿಯಾಗಿ ತುಳಿದಿಟ್ಟಿರ್ತಿದ್ರೆ. ಇವತ್ತಿಗೂ ನಾವು ಅದನ್ನೇ ಮಾಡ್ತಾ ಇದ್ವಿ ಮಾಡ್ತಾನೇ ಇದ್ದೀವಿ. ಈ ಇತಿಹಾಸ ಅವಳ ತಲೆಗೆ ತುಂಬಿಸ್ಬಿಟ್ಟಿದೆ, ನೀನು ಮನುಷ್ಯಳೇ ಅಲ್ಲ ಅಂತ. ಅವಳು ಮನುಷ್ಯಳಾಗೋಕೆ ಸಾಧ್ಯನೇ ಆಗ್ತಿಲ್ಲ. ಮತ್ತೆ ಇದರ ಫಲನ ಗಂಡಸರು ಕೂಡ ಅನುಭವಿಸಿದ್ದಾರೆ, ಇಡೀ ಜಗತ್ತೇ ಅನುಭವಿಸಿದೆ.